So, I heartily welcome all you to our college. So, ಇವತ್ತು ನಾನು ಫಸ್ಟ್ ಕ್ಲಾಸನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾನು ನಿಮಗೆ ಬಯಾಲಜಿಯನ್ನು ತಗೊಳ್ತೇನೆ ಆ್ಯಂಡ್ ಇವನ್ ಫಿಸಿಕ್ಸ್ ಆಲ್ಸೋ. ಸೊ ಇವತ್ತು ಫಸ್ಟ್ ಕ್ಲಾಸ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಿಮಗೆ ಕೆಲವೊಂದಿಷ್ಟು ಸಜೆಷನ್ಸನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಸೊ ದೇರ್ ಆರ್ ಸೋ ಮೆನಿ ಸ್ಟೂಡೆಂಟ್ಸ್ ಹೂ ಆರ್ ಫ್ರಮ್ ದಿ ಕನ್ನಡ ಮೀಡಿಯಂ ಬ್ಯಾಕ್ಗ್ರೌಂಡ್ ಆ್ಯಂಡ್ ಸಮ್ ಆರ್ ಫ್ರಮ್ ದಿ ಇಂಗ್ಲೀಷ್ ಮೀಡಿಯಂ. ಕೆಲವೊಂದು ಜನ ಕನ್ನಡ ಮೀಡಿಯಮಿಂದ ಇದ್ದೀರಿ, ಕೆಲವೊಂದು ಜನ ಇಂಗ್ಲೀಷ್ ಮೀಡಿಯಮಿಂದ ಇದ್ದೀರಿ. ಅದು 10th ವರೆಗೂ ಮಾತ್ರ. ಬಟ್ ಇವಾಗ PUC ಬಂದ ಮೇಲೆ ಎಲ್ಲರೂ ಕೂಡ ಇಂಗ್ಲೀಷ್ ಮೀಡಿಯಮೇ. ಅಂದರೆ ಕಲಿಯುವಂಥ ಮಾಧ್ಯಮ ಯಾವುದು ಇಂಗ್ಲೀಷ್ನಲ್ಲೇ ಇರ್ತದೆ. ಹಾಗಾಗಿ ನೀವು ಸ್ವಲ್ಪ ದಿನ ನಿಮಗೆ ಕನ್ನಡ ಮೀಡಿಯಂನವ್ರಿಗೆ ಸ್ವಲ್ಪ ಕಷ್ಟ ಅನ್ನಿಸ್ಬಹುದು, ಆದರೆ ಇಂಪಾಸಿಬಲ್ ಇಲ್ಲ. ಕೆಲವೊಂದಿಷ್ಟು ದಿನದಲ್ಲಿ ನೀವು ಕೂಡ ಇಂಗ್ಲೀಷ್ ಮೀಡಿಯಂನವರನ್ನ ಕಾಂಪೀಟ್ ಮಾಡುವಂಥ ರೀತಿಯಲ್ಲಿ ಹೋಗ್ತೀರಿ. ಓಕೆ, ಬಟ್ ಏನು ಬೇಕು ಅದಕ್ಕೆ ಅಂತಂದ್ರೆ ಒಂದು ಸ್ವಲ್ಪ ಪೇಷನ್ಸ್ ಬೇಕು, ಪ್ಲಸ್ ನಾನು ಮಾಡ್ತೀರ್ತೀನಿ ಅನ್ನುವಂತಹ ಒಂದು ಸ್ವಲ್ಪ ಕಾನ್ಫಿಡೆನ್ಸ್ ಬೇಕು. ಓಕೆ, ಸೊ ಕನ್ನಡ ಮೀಡಿಯಂನವರು ಇಂಗ್ಲೀಷ್ನಲ್ಲೇ ಇರ್ತದ ಅಂಥೇಳಿ ಅಂಜುವಂಥ ಅವಶ್ಯಕತೆ ಯಾಕಿಲ್ಲ ಅಂತ ಹೇಳ್ತೀನಿ ಅಂತಂದರೆ, ನಮ್ಮ ಹೋದ ವರ್ಷದ ರಿಸಲ್ಟಲ್ಲಿ ಯಾವುದು ಸೈನ್ಸಲ್ಲಿ ತಾಲೂಕಿಗೆ ಪ್ರಥಮ, ದ್ವಿತೀಯ, ತೃತೀಯ ಮತ್ತು 4ನೇ ರ್ಯಾಂಕ್ ಕೂಡ ಕನ್ನಡ ಮಾಧ್ಯಮ ವಿದ್ಯಾರ್ಥಿಗಳಿಗೆ ಸಿಕ್ಕದ. ಇದರ ಅರ್ಥ ಬಹಳ ಸರಳದ ಸೈನ್ಸ್ ಅಂತ ಅರ್ಥ ಆಯ್ತಲ್ಲ ನಾನು ಹೇಳಿದ್ದು. ಎಷ್ಟೋ ಇಂಗ್ಲೀಷ್ ಮೀಡಿಯಂನವ್ರನ್ನ ಸೈಡ್ ಹಾಕಿ ಕನ್ನಡ ಮೀಡಿಯಂನವರು ಫಸ್ಟ್ ಬಂದಿದ್ದಾರೆ. ಓಕೆ, ಹಂಗಂತೇಳಿ ಇಂಗ್ಲೀಷ್ ಮೀಡಿಯಂನವ್ರು ಹಿಂದಿಲ್ಲ. ಇವಾಗ ಬಂದಂತಹ CET ನೀಟ್ CET ರಿಸಲ್ಟಲ್ಲಿ ಇಂಗ್ಲೀಷ್ ಮೀಡಿಯಂನವರು ಅತಿ ಹೆಚ್ಚಿನ ರ್ಯಾಂಕನ್ನು ಗಳಿಸಿದ್ದಾರೆ. ಅಂದರೆ ಯಾರು ಚೆನ್ನಾಗಿ ಅಭ್ಯಾಸ ಮಾಡ್ತಾರೋ ಅವ್ರಿಗೆ ಸೈನ್ಸ್ ಈಸಿ ಆಗ್ತದೆ. ಯಾರು ಸ್ವಲ್ಪ ಕಾನ್ಫಿಡೆನ್ಸನ್ನು ಕಳ್ಕೊತಾರೋ, ಅಭ್ಯಾಸಗಳ ಹೆಚ್ಚಿನ ಒತ್ತನ್ನು ಕೊಡೋಂಗಿಲ್ವೋ ಅವರಿಗೆ ಸ್ವಲ್ಪ ಡಿಫಿಕಲ್ಟ್ ಆಗ್ತದೆ. ಅವ್ರು ಸ್ವಲ್ಪ ಮಾರ್ಕ್ಸ್ ಕಡಿಮೆ ತಗೋಬಹುದು ಅಷ್ಟೇ. ಅರ್ಥ ಆಯ್ತಾ? ಪಾಸ್ ಆಗೋಕ್ಕಂತೂ ಭಾಳ ಸರಳದ. ಸೈನ್ಸ್ ಪಾಸ್ ಆಗೋದು ಭಾಳನೇ ಸರಳದ. ಬಟ್ ಪಾಸ್ ಆಗುವಂಥ ಏಮನ್ನು ನಾವು ಯಾರು ಇಟ್ಕೊಳ್ಳೋದು ಬೇಡ. ಬಟ್ ಏನು ಮಾಡೋನು, ಟಾರ್ಗೆಟ್ ಇಟ್ಕೊಳ್ಳೋನು. ಫಸ್ಟ್ ಕ್ಲಾಸ್ ಅದ, ಇವತ್ತೇ ಒಂದು ಟಾರ್ಗೆಟ್ ಇಟ್ಕೊಂಡ್ಬಿಡೋನು. SSLCಯಲ್ಲಿ 625ಕ್ಕೆ 625 ಅಂಕಗಳನ್ನು ಸಾಕಷ್ಟು ವಿದ್ಯಾರ್ಥಿಗಳು ಪಡ್ಕೊಂಡ್ರು. ನಿಮ್ಮ ಬ್ಯಾಚಲ್ಲೇ ಸುಮಾರು 6 ವಿದ್ಯಾರ್ಥಿಗಳು ಪಡ್ಕೊಂಡ್ರು. ನಿಮಗಿಂತ ಹಳೆ ಬ್ಯಾಚಲ್ಲಿ 4 ವಿದ್ಯಾರ್ಥಿಗಳು, ಅದಕ್ಕಿಂತ ಮುಂಚೆ ಒಬ್ಬ ವಿದ್ಯಾರ್ಥಿ ಪಡ್ಕೊಂಡಿದ್ದ. ಹೌದಾ? ಇವಾಗ ಟಾರ್ಗೆಟ್ ಇಟ್ಕೊಳ್ಳೋನು ಏನು, SSLCಯಲ್ಲಿ 625ಕ್ಕೆ 625 ಯಾರೂ ತಗೊಂಡಿಲ್ಲ. ಈಗ ತಗೊಂಡಿದ್ದಾರೆ, ಬಹಳಷ್ಟು ಜನ ತಗೊಂಡಿದ್ದಾರೆ. ಬಟ್ PUCಯಲ್ಲಿ 600ಕ್ಕೆ 600 ಅಂಕಗಳನ್ನು ಯಾರೂ ಪಡ್ಕೊಂಡಿಲ್ಲ. ಆ ಸಾಧನೆಯನ್ನು ನೀವು ಪ್ರಥಮ ಬಾರಿಗೆ ಮಾಡಿದರೆ ಹೌದು, ನಿಮ್ಮ ಹೆಸರು ಎಲ್ಲ ಕಡೆ ಪರಿಚಯ ಆಗ್ತದೆ. ಹೌದಾ? ನೀವು ಬೇಡದಂತಹ ಸೀಟ್ ನಿಮ್ಗೆ ಸಿಗ್ತದೆ. ಅರ್ಥ ಆಯ್ತಾ? ನೀವು ನಮ್ಮೆಲ್ಲ ಸ್ಟಾಪನ್ನು ಒಗ್ಗೂಡಿಸ್ಕೊಂಡು ಹೇಳ್ತಾ ಇದ್ದೀನಿ. ಎಲ್ಲರೂ ಒಂದು ಏಮನ್ನು ಇಟ್ಕೊಳ್ಳೋನು ಏನು ಅಂತಂದರೆ, ಸೊ ನಿಮ್ಮ ಬ್ಯಾಚಿನ ರಿಸಲ್ಟ್ ಹೈಯೆಸ್ಟ್ ರಿಸಲ್ಟ್ ಎಷ್ಟಾಗಬೇಕು, 600ಕ್ಕೆ 600 ಇದು ಟಾರ್ಗೆಟ್ ಇರಬೇಕು. 600ಕ್ಕೆ 600 ಅಂತಂದರೆ ಪ್ರತಿ ವಿಷಯದಲ್ಲೂ 100ಕ್ಕೆ 100 ಅಂಕಗಳನ್ನು ಪಡ್ಕೋಬೇಕು. ಅಷ್ಟೇ ಅಲ್ಲ, ಪ್ರತಿಯೊಬ್ಬ ವಿದ್ಯಾರ್ಥಿ ಎಲೈಟಲ್ಲಿ ಅಡ್ಮಿಷನ್ ಪಡ್ಕೊಂಡಂಥ ಪ್ರತಿಯೊಬ್ಬ ವಿದ್ಯಾರ್ಥಿ ಪಾಸ್ ಆಗಬೇಕು ಆ್ಯಂಡ್ ಒಳ್ಳೆ ಕಾಲೇಜ್ಗಳಿಗೆ ಹೋಗಿ ಸೇರ್ಕೋಬೇಕು. ಅದು ನಮ್ಮ ಏಮ್. ಓಕೆ, ಆ ನಿಟ್ಟಿನಲ್ಲಿ ನಾವು ಕೆಲಸ ಮಾಡೋನು, ನೀವು ಕೆಲಸ ಮಾಡಿರಿ. ಓಕೆ, ಎಲ್ಲರೂ ಸೇರಿ ಒಳ್ಳೆ ರಿಸಲ್ಟನ್ನು ಮಾಡಿ ನಮ್ಮ ಲೈಫನ್ನು ಸೆಟ್ ಮಾಡ್ಕೊಳ್ಳೋದು. ಓಕೆ, ಸೊ ಇನ್ನು ಬರ್ತಾ ನಿಮಗೆ ಇನ್ನೂ ಹೆಚ್ಚಿನದನ್ನು ನಾವು ತಿಳಿಸ್ತಾ ಹೋಗ್ತೇವೆ. ಅದಕ್ಕಿಂತ ಮುಂಚೆ ಇವತ್ತಿನ ಕ್ಲಾಸನ್ನು ಸ್ಟಾರ್ಟ್ ಮಾಡೋನು. ಬಯಾಲಜಿಯಲ್ಲಿ ಬರುವಂತಹ ಒಂದು ಇಂಪಾರ್ಟೆಂಟ್ ಟಾಪಿಕ್ ಡೈಜೆಷನ್ ಆ್ಯಂಡ್ ಅಬ್ಸಾರ್ಪ್ಷನ್. ಓಕೆ, ಬಯಾಲಜಿ ಇದರಲ್ಲಿ 2 ಭಾಗಗಳನ್ನು ಮಾಡ್ತೇವೆ ನಾವು. ಒಂದು ಬಾಟನಿ ಅಂತ ಮಾಡ್ತೇವೆ, ಸಸ್ಯಶಾಸ್ತ್ರ. ಒಂದು ಜುವಾಲಜಿ ಅಂತ ಮಾಡ್ತೇವೆ, ಪ್ರಾಣಿಶಾಸ್ತ್ರ. ಓಕೆ, ಸಸ್ಯಶಾಸ್ತ್ರವನ್ನು ಆಮೇಲೆ ಸ್ಟಾರ್ಟ್ ಮಾಡ್ತೇನೆ, ಬಾಟನಿಯನ್ನು ಆಮೇಲೆ ಸ್ಟಾರ್ಟ್ ಮಾಡ್ತೇನೆ. ಮೊದಲು ಜುವಾಲಜಿಯಲ್ಲಿ ಬರುವಂತಹ ಒಂದು ಚಾಪ್ಟರ್, ಅದು ಡೈಜೆಷನ್ ಆ್ಯಂಡ್ ಅಬ್ಸಾರ್ಪ್ಷನ್. ಓಕೆ, ಆ ಟಾಪಿಕನ್ನು ನಾನಿವತ್ತು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಓಕೆ, ಸೊ ಇಲ್ಲಿ ಸ್ಪೆಷಲಿ ನೀವೇನು ಕಲಿತೀರಿ ಅಂತಂದರೆ ಮಾನವನ ಬಗ್ಗೆನೇ ಕಲಿತೀರಿ. ಓಕೆ, ಲೆಟ್ ಅಸ್ ಸ್ಟಾರ್ಟ್ ವಿತ್ ದಿ ಡೈಜೆಷನ್ ಆ್ಯಂಡ್ ಅಬ್ಸಾರ್ಪ್ಷನ್. ಓಕೆ, ವಾಟ್ ಈಸ್ ಡೈಜೆಷನ್? ಜೀರ್ಣಕ್ರಿಯೆ ಅಂತಂದ್ರೆ ಏನು? ಜೀರ್ಣಕ್ರಿಯೆ ಅಂದ್ರೆ ಏನು?
ಬಹಳ ಸಿಂಪಲ್ ಹೇಳಿರ್ತೇನೆ, ಕನ್ನಡದಲ್ಲಿ ಅತಿ ಹೆಚ್ಚು ಹೇಳ್ತಾ ಹೋಗಂಗಿಲ್ಲ. ನಿಮಗೆ ಎಲ್ಲಿ ಅವಶ್ಯಕತೆ ಬೀಳ್ತದೆ ಅಲ್ಲಿ ಕನ್ನಡ ಹೇಳಿರ್ತೇನೆ, ಎಲ್ಲಿ ಅವಶ್ಯಕತೆ ಇರೋದಿಲ್ವೋ ಅಲ್ಲಿ ನಾನು ಇಂಗ್ಲೀಷ್ನಲ್ಲೇ ಒತ್ತು ಕೊಟ್ಟಿರ್ತೇನೆ. ಯಾಕೆ ಅಂತಂದರೆ ನೀವು ಎಕ್ಸಾಮಲ್ಲಿ ಬರಿಬೇಕಾಗಿದ್ದು ಇಂಗ್ಲೀಷ್ನಲ್ಲಿ, ಕನ್ನಡದಲ್ಲ. ಅರ್ಥ ಮಾಡ್ಕೊಳ್ರಿ, ಬಟ್ ಬರಿಬೇಕಾಗಿದ್ದು ಇಂಗ್ಲೀಷ್ನಲ್ಲಿ. ಆದ್ದರಿಂದ ಇಂಗ್ಲೀಷಲ್ಲಿ ತಿಳ್ಕೊಳ್ಳಿಕ್ಕೆ ಅತಿ ಹೆಚ್ಚಿನ ಪ್ರಯತ್ನವನ್ನು ಪಡ್ರಿ, ಬಟ್ ಕನ್ನಡನೂ ನಾನು ಹೇಳ್ತಾ ಇರ್ತೇನೆ ಹಂಗೆ. ಓಕೆ, ಸೊ ಡೈಜೆಷನ್ ಆ್ಯಂಡ್ ಅಬ್ಸಾರ್ಪ್ಷನ್. ಫಸ್ಟ್ ಥಿಂಗ್, ವಾಟ್ ಡು ಯು ಮೀನ್ ಬೈ ದಿ ಡೈಜೆಷನ್? ಡೈಜೆಷನ್ ಅಂದರೆ ಏನು? ಜೀರ್ಣಕ್ರಿಯೆ ಅಂತಂದರೆ ಏನು? ದ ಪ್ರೊಸೆಸ್ ಆಫ್ ಕನ್ವರ್ಷನ್ ಆಫ್ ಕಾಂಪ್ಲೆಕ್ಸ್ ಫುಡ್ ಇಂಟು simple ones. The process of conversion of complex food substances into simple ones so that it is ready for absorption. ಕಾಂಪ್ಲೆಕ್ಸ್ ಆಗಿರುವಂತಹ ಫುಡ್ ಅನ್ನ ಸಿಂಪಲ್ ಮಾಡಿ ಜೀವಕೋಶಗಳು ಹೀರಿಕೊಳ್ಳುವಂತಹ ಮಟ್ಟಕ್ಕೆ ಕನ್ವರ್ಟ್ ಮಾಡುವಂತಹ ಪ್ರಕ್ರಿಯೆ, ದಟ್ ಈಸ್ ಡೈಜೆಷನ್. What is digestion? The process of conversion of complex food substances into simple ones so that they are ready for absorption is called as the digestion. ತಿಳಿತಾ ಎಲ್ಲರಿಗೂ? ಅದಕ್ಕೆ ನಾವು ಜೀರ್ಣಕ್ರಿಯೆ ಅಂತ ಕರಿತೀವಿ. ಸೊ ವಾಟ್ ಆರ್ ದ ಡಿಫರೆಂಟ್ ಫುಡ್ ಕಾಂಪೋನೆಂಟ್ಸ್ ಆಫ್ ಅವರ್ ಫುಡ್? ನಮ್ಮ ದೇಹಕ್ಕೆ ಅತಿ ಅವಶ್ಯಕತೆ ಇರುವಂತಹ ಫುಡ್ ಕಾಂಪೋನೆಂಟ್ಗಳು ಯಾವ್ಯಾವು? 2 ಮಾರ್ಕ್ ಕ್ವಶನ್ ಇದು. ವಾಟ್ ಆರ್ ದ ಇಂಪಾರ್ಟೆಂಟ್ ಫುಡ್ ಕಾಂಪೋನೆಂಟ್ಸ್ ರಿಕ್ವೈರ್ಡ್ ಫಾರ್ ದ ಬಾಡಿ? ನಮ್ಮ ದೇಹಕ್ಕೆ ಬೇಕಾದಂತಹ ಅತಿ ಅವಶ್ಯಕವಾದಂತಹ ಫುಡ್ ಕಾಂಪೋನೆಂಟ್ಗಳು ಯಾವ್ಯಾವು? ಆಹಾರ ಪದಾರ್ಥಗಳು ಯಾವ್ಯಾವು ಅಂತಂದ್ರೆ, ಒಂದು ನೀವು ಹೇಳ್ಬೋದು ರೊಟ್ಟಿ, ಚಪಾತಿ, ಅನ್ನ, ಸೊ ಅವೇ. ಬಟ್ ನಾವು ಸೈಂಟಿಫಿಕಲಿ ಹೇಳೋದಾದ್ರೆ ಏನಂತ ಹೇಳ್ತೀವಿ? ದ ಇಂಪಾರ್ಟೆಂಟ್ ಫುಡ್ ಕಾಂಪೋನೆಂಟ್ಸ್ ಆರ್ ಕಾರ್ಬೋಹೈಡ್ರೇಟ್ಸ್ ಅಂತೀರಲ್ಲ, ಕಾರ್ಬೋಹೈಡ್ರೇಟ್ಸ್. ಓಕೆ, ಸೊ ಇನ್ನೊಂದು ಪ್ರೋಟೀನ್ಸ್, ಮತ್ತ ಲಿಪಿಡ್ಸ್, ಮತ್ತ ವಿಟಮಿನ್ಸ್, ಮಿನರಲ್ಸ್. ಓಕೆ, ಇವೆಲ್ಲ ಏನು? ದೀಸ್ ಆರ್ ದ ಇಂಪಾರ್ಟೆಂಟ್ ಫುಡ್ ಕಾಂಪೋನೆಂಟ್ಸ್ ಆಫ್ ಅವರ್ ಡೈಲಿ ಫುಡ್. ಓಕೆ, ವಾಟ್ ಆರ್ ದ ಇಂಪಾರ್ಟೆಂಟ್ ಫುಡ್ ಕಾಂಪೋನೆಂಟ್ಸ್? ಕಾರ್ಬೋಹೈಡ್ರೇಟ್ಸ್, ಪ್ರೋಟೀನ್ಸ್, ಲಿಪಿಡ್ಸ್, ವಿಟಮಿನ್ಸ್, ಮಿನರಲ್ಸ್ ಅಂಡ್ ಎಕ್ಸೆಟ್ರಾ. ಓಕೆ, ದೀಸ್ ಆರ್ ದ ವೆರಿ ಇಂಪಾರ್ಟೆಂಟ್ ಫುಡ್ ಕಾಂಪೋನೆಂಟ್ಸ್. ತಿಳಿತಲ್ಲ? ಸೊ ನಾವೀಗ ರೊಟ್ಟಿ ತಿಂತೀವಿ. ರೊಟ್ಟಿ ಅಂತಂದ್ರೆ ಏನದು? ರೊಟ್ಟಿ, ಅನ್ನ, ಇವೆಲ್ಲ ಏನು? ಇವೆಲ್ಲ ಕಾರ್ಬೋಹೈಡ್ರೇಟ್ಗಳು. ಹಿಟ್ಟಿನ ಪದಾರ್ಥ ಇರುತ್ತೆ ನೋಡು, ಅದು ಕಾರ್ಬೋಹೈಡ್ರೇಟ್ಸ್ ಅನ್ಸ್ಕೊಳ್ತದೆ. ಪ್ರೋಟೀನ್, ಹಾಲು, ಹೌದಲ್ಲ, ಹಾಲು, ಆಮೇಲೆ ಮೊಟ್ಟೆ, ಇವೆಲ್ಲ ಏನು ಅನ್ಸ್ಕೊಳ್ತದ? ಪ್ರೋಟೀನ್ಸ್ ಅನ್ಸ್ಕೊಳ್ತದ. ಲಿಪಿಡ್ಸ್, ಎಣ್ಣೆ ಪದಾರ್ಥಗಳು ಲಿಪಿಡ್ಸ್ ಅನ್ಸ್ಕೊಳ್ತದ. ವಿಟಾಮಿನ್ಗಳು, ಹಣ್ಣು ಹಂಪಲು ಏನುಗಳನ್ನು ತಿಂತಿರಲ್ಲ ಅದರಿಂದ ವಿಟಾಮಿನ್ಸ್ಗಳು, ಮಿನರಲ್ಸ್ಗಳು ಎಲ್ಲವೂ ಸಿಗ್ತದ. ತರಕಾರಿಗಳಿಂದ ಮಿನರಲ್ ಸಿಗ್ತದ, ಹೌದಲ್ಲ? ಸೊ ದೀಸ್ ಆರ್ ದ ಇಂಪಾರ್ಟೆಂಟ್ ಫುಡ್ ಕಾಂಪೋನೆಂಟ್ಸ್. ಅರ್ಥ ಆಯ್ತಾ? ವಾಟ್ ಆರ್ ದ ಇಂಪಾರ್ಟೆಂಟ್ ಫುಡ್ ಕಾಂಪೋನೆಂಟ್ಸ್? ಕಾರ್ಬೋಹೈಡ್ರೇಟ್ಸ್, ಪ್ರೋಟೀನ್ಸ್, ಲಿಪಿಡ್ಸ್, ವಿಟಮಿನ್ಸ್, ಮಿನರಲ್ಸ್ ಅಂಡ್ ಎಕ್ಸೆಟ್ರಾ. ಓಕೆ, ಓಕೆ. ಹಂಗಿತ್ತಂದ್ರೆ ಯಾವ ರೀತಿ ಡೈಜೆಷನ್ ಆಗ್ತದೆ ಬಾಡಿಗಳಿಗೆ? ಹೌ ದಿಸ್ ಡೈಜೆಷನ್ ಟೇಕ್ಸ್ ಪ್ಲೇಸ್? ಯಾವ ರೀತಿ ಡೈಜೆಷನ್ ಆಗ್ತದೆ? ಡೈಜೆಷನ್ takes place by the digestive system. The digestion takes place inside the digestive system. The digestive system is also being called as the alimentary canal. Okay, so jeernanga vyuha ಅಂತೀರಿ, ಕಲ್ತೀರಿ 10th ಒಳಗೆ ಒಂದು ಟಾಪಿಕ್ ಅನ್ನ. So the process of entire digestion takes place in the digestive system. That is also be called as the alimentary canal. Okay, this is the alimentary canal of the humans. ಮಾನವನ ಜೀರ್ಣಾಂಗ ವ್ಯೂಹ ಬಹಳ ಇಂಪಾರ್ಟೆಂಟ್. ಎಷ್ಟು ಕೇಳ್ತಾನೆ ಅಂತಂದ್ರೆ 5 ಮಾರ್ಕಿಗೆ ಡಯಾಗ್ರಾಮ್ ಕೇಳ್ತಾನೆ, ಅಂಡ್ ಅದರಲ್ಲಿ ಇರುವಂತಹ ಎಕ್ಸ್ಪ್ಲನೇಷನ್ ನಿಮ್ಗೆ ಎಲ್ಲಿ ಹೆಲ್ಪ್ ಆಗ್ತದ? ನೀಟ್ ಹೆಲ್ಪ್ ಆಗ್ತದೆ. ವಾಟ್ ಈಸ್ ನೀಟ್? ನೀಟ್ ಅಂದ್ರೆ ನ್ಯಾಷನಲ್ ಎಲಿಜಿಬಿಲಿಟಿ ಕಮ್ ಎಂಟ್ರನ್ಸ್
ಟೆಸ್ಟ್ MBBS BDS BAMS ಹೋಗ್ಬೇಕು ಅನ್ಕೊಂಡ್ರೆ ಈ ನೀಟ್ ಎಕ್ಸಾಮ್ ಕಂಪಲ್ಸರಿ ಬರೀಬೇಕು. ಇದೊಂದೇ ಎಕ್ಸಾಮ್ ಇಂಡಿಯಾದಲ್ಲಿ ಮೆಡಿಕಲ್ ಫೀಲ್ಡ್ಗೆ ಹೋಗ್ಲಿಕ್ಕೆ ಇದೊಂದೇ ಎಕ್ಸಾಮ್ ಇರೋದು ನೀಟ್. ಅದಕ್ಕೆ ಪ್ರಿಪೇರ್ ಆಗಬೇಕು. ಅದು ಯಾವ ರೀತಿ ಇರ್ತದೆ ಅನ್ನೋದು ನೆಕ್ಸ್ಟ್ ಕೆಲವೊಂದಿಷ್ಟು ಕ್ಲಾಸ್ಗಳಾದ ಮೇಲೆ ನಾನು ಹೇಳ್ತೀನಿ ನಿಮಗೆ. ನೀಟ್ ಯಾವ ರೀತಿ, JEE ಯಾವ ರೀತಿ, CET ಯಾವ ರೀತಿ ಪ್ರಿಪೇರ್ ಆಗಬೇಕು, ಹಂಗಂದ್ರೇನು, ಅದರಿಂದ ಏನೇನು ಲಾಭ ಎಲ್ಲವನ್ನ ಹೇಳ್ತೀನಿ ಮುಂದಿನ ಕ್ಲಾಸ್ಗಳಲ್ಲಿ. ಓಕೆ, ಇವಾಗ ಬರೋದು ಎಲಿಮೆಂಟರಿ ಕೆನಾಲ್. ಓಕೆ, ಏನಂತ ಕೇಳ್ತಾನೆ, ಡ್ರಾ ನೀಟ್ ಲೆಬಲ್ಡ್ ಡಯಾಗ್ರಾಮ್ ಆಫ್ ಎಲಿಮೆಂಟರಿ ಕೆನಾಲ್. ಓಕೆ, ಅಂದ್ರೆ ಮಾನವನ ಜೀರ್ಣಾಂಗ ವ್ಯೂಹದ ಅಂದವಾದ ಚಿತ್ರ ತೆಗೆದು ಭಾಗಗಳನ್ನು ಗುರುತಿಸಿ ಅಂತ ಕೇಳ್ತಾನೆ. ಅವಾಗ ಈ ಚಿತ್ರವನ್ನು ತೆಗೆದು ಇದರಲ್ಲಿರುವಂಥ ಎಲ್ಲಾ ಭಾಗಗಳನ್ನು ಗುರುತಿಸಬೇಕು 5 ಮಾರ್ಕಿಗೆ. ಓಕೆ, ಸೊ ಇದರ ಡಯಾಗ್ರಾಮ್ ನೀವು ತೆಗಿಬೇಕು. ಈಗ ನಾನು ಎಕ್ಸ್ಪ್ಲನೇಷನ್ ಕೊಡ್ತೇನೆ ಅದಕ್ಕೆ. ದ ಪ್ರೊಸೆಸ್ ಆಫ್ ಡೈಜೆಷನ್ ಟೇಕ್ಸ್ ಪ್ಲೇಸ್ ಇನ್ ದ ಎಲಿಮೆಂಟರಿ ಕೆನಾಲ್ ಇನ್ ದ ಡೈಜೆಸ್ಟಿವ್ ಸಿಸ್ಟಮ್. ಓಕೆ, explanation ಯಾವುದು ಕೊಡ್ತೇನೆ. The human digestive system start with anterior mouth and ends with the posterior anus. Human digestive system, it starts with the anterior mouth, ಮುಂಭಾಗದಲ್ಲಿರುವಂತ ಬಾಯಿಯಿಂದ ಹಿಂಭಾಗದಲ್ಲಿರುವಂತ ಏನಸ್ ಇಂದ. ಅರ್ಥ ಆಗಿದೆ ನಿಮಗೆ? ಸೊ ಏನಸ್ ಇಂದ ಎಂಡ್ ಆಗ್ತದ, ತಿಳಿತಾ? ಅಂದ್ರೆ ಫಸ್ಟ್ ನಾವು ಮೌತ್ ಅನ್ನ ತಿಳ್ಕೊಳ್ಳೋದು. ದ ಮೌತ್ ಕಂಟೈನ್ಸ್ ದ ಮೌತ್ ಕ್ಯಾವಿಟಿ ಆರ್ ದ ಓರಲ್ ಕ್ಯಾವಿಟಿ. ಮೌತ್ ಕಂಟೈನ್ಸ್ ಮೌತ್ ಕ್ಯಾವಿಟಿ ಆರ್ ದಿ ಓರಲ್ ಕ್ಯಾವಿಟಿ. ಬಾಯಿ ಒಳಗೆ ಏನದ? ಕ್ಯಾವಿಟಿ ಅದ, ಪಳ್ಳದ, ಬಾಯಿ ಪಳ್ಳದ. ಅದಕ್ಕೆ ನಾವೆಂತ ಕರಿತೀವಿ? ಮೌತ್ ಕ್ಯಾವಿಟಿ ಆರ್ ಓರಲ್ ಕ್ಯಾವಿಟಿ ಅಂತ ಕರಿತೀವಿ. ಅರ್ಥ ಆಯ್ತು? ಅಂಡ್ ದಿಸ್ ಮೌತ್ ಕ್ಯಾವಿಟಿ ಕಂಟೈನ್ಸ್ ಏನೇನಿರ್ತದೆ ಬಾಯಿ ಒಳಗ? ಇಟ್ ಕಂಟೈನ್ಸ್ ಟೀತ್, ಹಲ್ಲುಗಳು. ಇಟ್ ಕಂಟೈನ್ಸ್ ಟಂಗ್, ನ್ಯಾಲಿಗೆ. ಇಟ್ ಕಂಟೈನ್ಸ್ ಸಲೈವರಿ ಗ್ಲ್ಯಾಂಡ್ಸ್, ಜೊಲ್ಲು ಗ್ರಂಥಿಗಳು. ಅರ್ಥ ಆಯ್ತಲ್ಲ? ಸೊ ದ ಮೌತ್ ಕಂಟೈನ್ಸ್ ಮೌತ್ ಕ್ಯಾವಿಟಿ ಆರ್ ದ ಓರಲ್ ಕ್ಯಾವಿಟಿ. ಇನ್ ದ ಮೌತ್ ಕ್ಯಾವಿಟಿ ಇಟ್ ಕಂಟೈನ್ಸ್ ಟೀತ್, 32 ಟೀತ್, 32 ಹಲ್ಲುಗಳು. ಮಾತಿಗೆ ಹೇಳ್ತಿರ್ತೀರಿ, ಗೊದ್ದಿದ್ರ ಬಾಯನ 32 ಹಲ್ಲು ಉಳಿದಿರ್ತಾವ ಅಂತೇಳಿ. ಅವ ಹಲ್ಲುಗಳು 32 ಹಲ್ಲು ಇರ್ತಾವು. ಅಂಡ್ ದೇರ್ ಇಸ್ ಅ ಟಂಗ್, ಒಂದು ನ್ಯಾಲಿಗೆ ಇರ್ತದ. ಅಂಡ್ ಇಟ್ ಹ್ಯಾವಿಂಗ್ ದ ಸಲೈವರಿ ಗ್ಲ್ಯಾಂಡ್ಸ್, ಅಂದ್ರೆ ಜೊಲ್ಲು ಗ್ರಂಥಿಗಳು ಇರ್ತಾವು. ತಿಳಿತಾ? ಸೊ ಮೌತ್ ಕಂಟೈನಿಂಗ್ ದ ಮೌತ್ ಕ್ಯಾವಿಟಿ ಆರ್ ದ ಓರಲ್ ಕ್ಯಾವಿಟಿ ಆರ್ ದ ಬಕಲ್ ಕ್ಯಾವಿಟಿ. ಅರ್ಥ ಆಯ್ತಾ? ಅಂಡ್ ದಿಸ್ ಮೌತ್ ಇನ್ ದ ಓರಲ್ ಕ್ಯಾವಿಟಿ ದೇರ್ ಆರ್ 32 ಟೀತ್, a tongue and salivary glands are present. This mouth is protected by the lips. The mouth is protected by the lips. ತಿಳಿತಾ? ತುಟಿಗಳಿಂದ ಪ್ರೊಟೆಕ್ಟ್ ಆಗಿದೆ. And the mouth having the upper jaw and the lower jaw. Upper jaw, lower jaw, ಮೇಲ್ದವಡೆ ಮತ್ತು ಕೆಳದವಡೆ. upper jaw is fixed. upper jaw ಏನದ? ಮೇಲ್ದವಡೆ ಫಿಕ್ಸ್ಡ್ and lower jaw is movable. ಇದನ್ನ ಆ ಕಡೆ ಈ ಕಡೆ ಮೂವ್ ಮಾಡಬಹುದು. upper jaw is fixed, lower jaw is movable. ಓಕೆ, ಅಂಡ್ ನಾ ಅವಾಗಲೇ ಹೇಳಿದೆ ಬಾಯಿ ಒಳಗೆ ಏನೇನದ? 32 ಹಲ್ಲದಾವು, ಒಂದು ನ್ಯಾಲಿಗೆದ ಮತ್ತು 3 ಸಲೈವರಿ ಗ್ಲ್ಯಾಂಡ್, ಜೊಲ್ಲು ಗ್ರಂಥಿಗಳು ಅದಾವ. ಹಂಗಿತ್ತಂದ್ರೆ ಫಸ್ಟ್ ಹಲ್ಲುಗಳನ್ನು ಮುಗಿಸ್ಕೊಂಡು ಬರೋದು. ಓಕೆ, ಟೀತ್. In the mouth there are 32 teeth are present. In the mouth there are 32 teeth are present. These 32 teeth are embedded, ಹುದುಗಿಕೊಂಡವು. In the mouth there are 32 teeth are present. These 32 teeth are embedded in the socket of jaws and bones. These 32 teeth are embedded in the socket of jaws and bones.
such type of dentition is called as thecodont dentition. ಓಕೆ, ಸೊ ಏನು ಬಾಯಿ ಒಳಗ 32 ಹಲ್ಲುಗಳಿದಾವು. ಈ 32 ಹಲ್ಲುಗಳು ನಮ್ಮ ದವಡೆಯಲ್ಲಿ ಹುದುಗಿಕೊಂಡಾವು. ಅಂತ ಡೆಂಟಿಷನ್ ಏನಂತ ಕರಿತೀವಿ? ಥಿಕೋಡಂಟ್ ಡೆಂಟಿಷನ್ ಅಂತೀವಿ. ಅರ್ಥ ಆಯ್ತಾ? ಒಂದನೇದು. ನೆಕ್ಸ್ಟ್, these are 32 teeth having 2 set of teeth. In the lifespan of the human, 2 set of teeth arises. ಮಾನವನ ಜೀವಿತಾವಧಿಯಲ್ಲಿ 2 ಸೆಟ್ ಆಫ್ ಟೀತ್ ಬರ್ತಾವು. ಒಂದು ಮಿಲ್ಕ್ ಟೀತ್, ಹುಟ್ಟಿದ ಕೆಲವೊಂದಿಷ್ಟು ತಿಂಗಳುಗಳ ನಂತರ ಬರುವಂತದ್ದು, ಅವುಗಳಿಗೆ ಅಂತ ಕರಿತೀವಿ ಮಿಲ್ಕ್ ಟೀತ್ ಅಂತೀರಿ. ಓಕೆ, ಮಿಲ್ಕ್ ಟೀತ್ ಅಂತೀರಿ. ಆರ್ ಡೆಸಿಡುವಲ್ ಟೀತ್ ಅಂತೀವಿ. In the lifespan of the human being, 2 set of teeth arises. That is, first one is the milk teeth that arises after some months of birth. ಕೆಲವೊಂದಿಷ್ಟು ತಿಂಗಳ ನಂತರ ಬರುವಂತದ್ದು ಮಿಲ್ಕ್ ಟೀತ್, ಹಾಲು ಹಲ್ಲುಗಳು ಅಂತೀರಿ. ಆರ್ ಡೆಸಿಡುವಲ್ ಟೀತ್ ಅಂತೀರಿ. Another one is these milk teeth are replaced by the permanent teeth or the adult teeth. ಈ ಮಿಲ್ಕ್ ಟೀತ್ ಗಳು ಬಿದ್ದು ಏನ್ ಬರ್ತಾವು? 2ನೇ ಸೆಟ್ ಟೀತ್ ಬರ್ತಾವ ನೋಡು, ಅವುಗಳಿಗೆ ನಾವು ಅಂತ ಕರಿತೀವಿ ಪರ್ಮನೆಂಟ್ ಟೀತ್ ಅಂತೀರಿ. ಆರ್ ಅಡಲ್ಟ್ ಟೀತ್ ಅಂತೀರಿ. ಓಕೆ, ಸೊ ಏನ್ ಕಲ್ತ್ರಿ? ಇನ್ ದ ಲೈಫ್ ಸ್ಪ್ಯಾನ್ ಆಫ್ ದಿ ಹ್ಯೂಮನ್ 2 set of teeth arises. One is the milk teeth or decidual teeth, and another one is the permanent teeth or adult teeth. Such type of dentition is called as the diffodont ಡೆಂಟಿಷನ್ ಅಂತ ಡೆಂಟಿಷನ್ ನಾವು ಎಂತ ಕರಿತೀವಿ? ಡೈಫೋಡಂಟ್ ಡೆಂಟಿಷನ್ ಅಂತ ಕರಿತೀವಿ. ತಿಳಿತಾ ಇದು? ಸೊ ಯಾಸ್ ಐ ಟೋಲ್ಡ್, ಮೊದಲೇ ಹೇಳಿದಂಗೆ there are 32 teeth are present. These 32 teeth are classified into 4 different types. ಈ 32 ಹಲ್ಲುಗಳನ್ನು ಮತ್ತೆ 4 ವಿಧವಾಗಿ ವಿಂಗಡಣೆ ಮಾಡ್ತೀವಿ. These 32 teeth are classified into 4 types of teeth. Okay, first one is the molar, first one is the incisor, second one is the canine, third one is the premolar, and the last one is the molars. Okay, these in the mouth there are 32 teeth are present. These 32 teeth are classified into 4 types. Such dentition is called as the heterotype dentition. ಅಂತ ಡೆಂಟಿಷನ್ ನಾವು ಎಂತ ಕರಿತೀವಿ? heterodont dentition. In the mouth there are 32 teeth are classified into 4 different types. Such type of dentition is called as the different. ಓಕೆ, ಅಂದ್ರೆ ಆ 4 ಡಿಫರೆಂಟ್ ಟೈಪ್ಸ್ ಆಫ್ ಟೀತ್ ಯಾವ್ಯಾವು? 2 ಮಾರ್ಕ್ ಕ್ವಶನ್. ಒಂದು ಇನ್ಸಿಸರ್, 2ನೇದು ಕೇನೈನ್, 3ನೇದು ಪ್ರಿಮೋಲಾರ್, 4ನೇದು ಮೊಲಾರ್ಸ್. ಇನ್ಸಿಸರ್ಸ್ ಇಲ್ಲಿ ಮುಂದಿರುವಂತಹ ಹಲ್ಲುಗಳು 2 ಇಲ್ಲಿ ಕೆಳಗಡೆ ಇರ್ತಾವಲ್ಲ, ಮುಂದೆ ಮೇಲೆ ಕೆಳಗೆ. ದೀಸ್ ಆರ್ ದ ಇನ್ಸಿಸರ್ಸ್ which are used to cut the food into 2 pieces. Incisor. Canine, ಕೋರೆ ಹಲ್ಲುಗಳು. These canines are helpful for tearing the meat and vegetables. ಮೀಟ್ ಮತ್ತು ವೆಜಿಟೇಬಲ್ಸ್ ಅನ್ನ ಹರಿದು ಹಾಕಲಿಕ್ಕೆ canine ಕೋರೆ ಹಲ್ಲುಗಳು ಹೆಲ್ಪ್ ಆಗ್ತವೆ. ಪ್ರಿಮೋಲಾರ್ಸ್ ದವಡೆಗಿಂತ ಲಾಸ್ಟ್ 2 ಹಲ್ಲುಗಳಿಗಿಂತ ಮುಂಚೆ ಇರುವಂತವು, ಅವುಗಳನ್ನು ನಾವು ಎಂತ ಕರಿತೀವಿ? ಪ್ರಿಮೋಲಾರ್ಸ್. ಇವುಗಳು ಎದಕ್ಕೆ ಹೆಲ್ಪ್ ಆಗ್ತಾವೆ? ಮೊಲಾರ್ಸ್ ಮತ್ತು ಪ್ರಿಮೋಲಾರ್ಸ್. ಮೊಲಾರ್ಸ್ ಅಂದ್ರೆ ದವಡೆ ಹಲ್ಲುಗಳು, ದವಡೆಗಿಂತ ಮುಂಚೆ ಬರುವಂತ ಹಲ್ಲುಗಳು. ಇವೆರಡು ಎದಕ್ಕೆ ಹೆಲ್ಪ್ ಆಗ್ತಾವು? ಚೀವಿಂಗ್ ದ ಫುಡ್ ಅಥವಾ ಗ್ರೈಂಡಿಂಗ್ ದ ಫುಡ್ ಅನ್ನ ಕಂಪ್ಲೀಟ್ ಗ್ರೈಂಡ್ ಮಾಡಲಿಕ್ಕೆ ಹೆಲ್ಪ್ ಆಗ್ತಾವು ಇವು ದವಡೆ ಹಲ್ಲುಗಳು. ಅರ್ಥ ಆಯ್ತಾ? ಓಕೆ, ಸೊ ಇದೇನಿದು? ದಿಸ್ ಈಸ್ ಅಬೌಟ್ ದ ಟೀತ್.
ಓಕೆ. ಸೊ ಹ್ಯೂಮನ್ ಡೆಂಟಲ್ ಫಾರ್ಮುಲಾ ಅಂತ ಕೇಳ್ತಾನೆ. ವಾಟ್ ಈಸ್ ಹ್ಯೂಮನ್ ಡೆಂಟಲ್ ಫಾರ್ಮುಲಾ? ದ ಅರೇಂಜ್ಮೆಂಟ್ ಆಫ್ ಅಪ್ಪರ್ or low and lower half of the teeth. The arrangement of upper and lower half of the teeth is called as the dental formula. Dental formula. Human dental formula ಏನದ ಅಂತಂದ್ರೆ ಈಗ 2123 divided by 2123. Human dental formula ಏನದ ಬಿ? 2123 divided by 2123. 2 ಏನು? ಇನ್ಸಿಸರ್.